ನಮಸ್ಕಾರ. ಇವತ್ತು ತೋರಣದ ಬಗ್ಗೆ ಮಾತಾಡುವ. ಬಾಗಿಲಲ್ಲಿ ಕಟ್ಟುವ ತೋರಣ ಸರ್ವಸಾಧಾರಣವಾಗಿ ಎಲ್ಲರೂ ಡೆಕೋರೇಟಿವ್ ಪರ್ಪಸ್ಸಾಗಿ ಯೂಸ್ ಮಾಡೋದು ಕಾಮನ್ ಆಗಿಬಿಟ್ಟಿದೆ. ಹಬ್ಬ ಹುಣ್ಣಿಮೆ ಒಳ್ಳೆ ಶುಭಾರಂಭಗಳಲ್ಲೆಲ್ಲನೂ ತೋರಣ ಕಟ್ತೀವಿ ನಾವು. ಕೆಲವರೆಲ್ಲ ಪ್ಲಾಸ್ಟಿಕ್ ಹಾಕಿಟ್ಟಿರ್ತಾರೆ. ಪ್ಲಾಸ್ಟಿಕ್ ಮಾವಿನ ಎಲೆ ಅಥವಾ ಬಟ್ಟೆಯಲ್ಲಿ ಎಂದು ಲೈನ್ ಹಾಕಿರ್ತಾರೆ. ದೇವರನ್ನೇ ಎಲೆ ರೂಪದಲ್ಲಿ ಮಾಡಿ ಅಲ್ಲಿ ಹಾಕ್ಕೊಂಡಿರ್ತಾರೆ. ಈ ಅಪಾರ್ಟ್ಮೆಂಟ್ಗಳೆಲ್ಲ ತುಂಬ ನೋಡ್ಬೋದು, ಹಳ್ಳಿ ಕಡೆನೇ ತುಂಬ ನೋಡ್ಬೋದು ಅಂದ್ಕೊಳ್ಳಿ. ಅದು ಏನಂತಂದರೆ ಇದ್ರ ಸಿಗ್ನಿಫಿಕೆನ್ಸು. ತೋರಣ ಕಟ್ಟುವ ಮೂಲ ಉದ್ದೇಶ ಏನಂದ್ರಾಗ ಸಿದ್ಧ ಪ್ರಾಸ್ಪೆಕ್ಟಿವಲ್ಲಿ ಆ ತೋರಣದಲ್ಲಿ ಮಾವಿನ ಎಲೆ ಬೇವಿನ ಎಲೆ ಸೇರಿಸ್ತೀವಿ ನಾವು ಕಾಮನ್ ಆಗಿ. ಇನ್ನೂ ಕೆಲವು ಎಲೆಗಳೆಲ್ಲ ಸೇರಿಸ್ತಾರೆ, ಬಟ್ ಬೇಸಿಕ್ಕಾಗಿ ಮಾವಿನ ಎಲೆ ಬೇವಿನ ಎಲೆ ಇರ್ತದೆ. ಮಾವಿನ ಎಲೆ ಏನಪ್ಪ ಇದೆ ಅದರಲ್ಲಿ ಇದೆ ಅಂದರೆ, ಮಾವಿನ ಎಲೆಯಲ್ಲಿ ಆ್ಯಂಟಿ ಮೈಕ್ರೋಬಿಯಲ್ ಅಂದರೆ ಆ್ಯಂಟಿ ಫಂಗಸ್, ಆ್ಯಂಟಿ ಬ್ಯಾಕ್ಟೀರಿಯಲ್, ಆ್ಯಂಟಿ ವೈರಸ್ ಈ ಥರ ಗುಣಗಳನ್ನು ಹೊಂದಿದೆ, ಮೆಡಿಸಿನಲ್ ವ್ಯಾಲ್ಯೂಸ್. ಅದು ಏನು ಮಾಡ್ತದೆ ಅಂತಂದರೆ, ಸಪೋಸ್ ನಾವು ಒಂದು 4 ಎಲೆ ತೆಗೆದು ಕಾಯಿಸಿ ಅದ್ರ ನೀರಲ್ಲಿ ಹಾಕಿ ಕಾಯಿಸಿ ಕುಡಿದರೆ ಜ್ವರ ಕಡಿಮೆ ಆಗುತ್ತೆ, ಮತ್ತು ಡಯಾಬಿಟ್ ಕಡಿಮೆ ಆಗುತ್ತೆ, BP ಕಡಿಮೆ ಆಗುತ್ತೆ, ತುಂಬ ಬಾಡಿಯ ಹೀಟೆಲ್ಲ ಕೂಲ್ ಮಾಡ್ತದೆ. ಈ ಥರ ಇದೆ. ಅದನ್ನೇ ನಾವು ಯಾರೂ ತಲೆನೇ ಕೆಡಿಸ್ಕೊಂಡಿಲ್ಲ. ಅದು ಏನಕ್ಕೆ ಬಾಗಿಲಲ್ಲೇ ಕಟ್ಟಬೇಕು ಅಂತಂತಂದರೆ, ಅದು ಒಂಥರ ಏರ್ ಪ್ಯೂರಿಫೈಯರಾಗಿ ಕೆಲಸ ಮಾಡ್ತದೆ. ಮತ್ತು ಒಂದು ಸಲ ಕಟ್ಟಿದ್ರೆ ನೆಕ್ಸ್ಟ್ ಹಬ್ಬದ ತನಕ ಅಲ್ಲೇ ಒಣಗಿ ನಿಂತಿರ್ತದೆ ಅದು. ಹಾಗಾಗಿ ನಮಗೆ ಮಕ್ಕಳಿಗೆ ನೈಟ್ ಇದ್ದಕ್ಕಿದ್ದಂಗೆ ಜ್ವರ ಬಂತು ಅಂದ್ಕೊಳ್ಳಿ, ಒಂದು 4 ಎಲೆ ಕಿತ್ತು ಕಾಯಿಸಿ ನೀರಲ್ಲಿ ಅದ್ರ ಕುಡಿದ್ರೆ ನಡೀತು ಅಷ್ಟೇ. ನಾವೇನು ಮಾತ್ರೆಗೆ ಓಡುವಂಥದ್ದೇನು ಬೇಕಾಗಿಲ್ಲ ಅಂತಂತ ಹೇಳ್ಬಿಟ್ಟು ಆವಾಗಲೇ ಸಿದ್ಧರು ಏನು ಮಾಡಿದ್ರು, ಒಂದು ಸಲ ಕಟ್ಟಿಟ್ಬಿಟ್ರೆ ಅದಕ್ಕೇನು ಇಂಥ ಆಯಸ್ಸು ಹಂಗೆ ಅಂತೆಲ್ಲ ಏನೂ ಇಲ್ಲ. ಈಗ ನಾವು ಹೆರ್ಬಲ್ ಪುಡಿಗಳೆಲ್ಲ ತುಂಬ ತಿಂತೀರಿ, ಅದು ಯಾವಾಗ ಪ್ಯಾಕ್ ಮಾಡಿದೆ ಅಂತ ಗೊತ್ತಿಲ್ಲ. ಬಟ್ ಇದು ನಮ್ಮ ಕಣ್ಣಾರನ್ನೇ ನ್ಯಾಚುರಲಾಗಿ ಒಣಗಿರ್ತದೆ, ಬಾಗಿಲಲ್ಲಿ ರೆಡಿಯಾಗಿರ್ತದೆ. ತಗೊಳೋದು, ಕ್ಲೀನ್ ಮಾಡೋದು, ಕುಡಿಯೋದಷ್ಟೇ. ಕಾಯಿಸಿ ಕುಡಿದರೆ ಅಷ್ಟು ಬೆನಿಫಿಟ್ ಇರ್ತದೆ. ಹಾಗಾಗಿ ಇದಕ್ಕೆ ಏನಂತಂತಂದರೆ, ನಾವು ಸುಮ್ಮನೆ ಡೆಕೋರೇಟಿವ್ ಪರ್ಪಸ್ಸಾಗಿ ಯೂಸ್ ಮಾಡಿದಿರ ಪ್ರತಿಯೊಬ್ಬರು ಅಷ್ಟೇ. ಅದು ಇಲ್ಲಾಂದರೆ ಏನು ಕಾಯಿಲೆ ಬಂದರೆ ಕುಡಿಬೇಕು ಅಂತಂತಲ್ಲ, ಯಾವಾಗ ಬೇಕನ್ಸುತ್ತೋ ಆವಾಗ ಸುಮ್ಮನೆ ಜಸ್ಟ್ ತೆಗಿಯೋದು, ಕಾಯಿಸೋದು, ಕುಡ್ಕೊಳೋದು ಒಂದೊಂದು ಸಲ. ಹಂಗೆ ಮಾಡಿದರೆ ಕೈಯಲ್ಲೇ ಮದ್ದು. ಅದರಿಂದಾಗಿ ಸುಮ್ಮನೆ ಸಣ್ಣ ಸಣ್ಣ ವಿಷಯಕ್ಕೆಲ್ಲ ಓಡಿ ಹೋಗ್ತೀರಿ ಮೆಡಿಕಲ್ ಶಾಪ್ಗೆ ಹೋಗಿ, ನಾವೇ ಡಾಕ್ಟ್ರ್ ಆಗಿಬಿಡ್ತೀರಿ. ಯೂಟ್ಯೂಬಲ್ಲಿ ಹುಡುಕು, ಇದರಲ್ಲಿ ಹುಡುಕು, ಹಂಗಲ್ಲ, ಅದೆಲ್ಲ ಬೇಕಾಗಿಲ್ಲ. ಇದು ಒಂದು ಉಪಯುಕ್ತವಾಗಿರಲಿ ಮಾಹಿತಿ ಅಂತಂತೇಳಿ ಕೆಲವ್ರು ನಂಬೋದವ್ರು ನಂಬೋದು, ಕೆಲವರೆಲ್ಲ ಅಯ್ಯೋ ಇದು ಏನಪ್ಪ ಇದು ಇವನು ಯಾರೋ ಅಂತಂತೇಳಿ ನೋಡೋದು ಬೇಕಾಗಿಲ್ಲ. ಅದನ್ನೇ ಯೂಸ್ ಮಾಡ್ಕೊಳ್ಳಿ, ತಿಳಿದಿಟ್ಕೊಳ್ಳಿ ಅಷ್ಟೇ. ಥ್ಯಾಂಕ್ ಯು.